ಆಗಿದೆ ಅಂದರೆ ಅನುಭವ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮೋ ಅಂದರೆ ಒಂದು ವಾರ ಇದ್ರೂ ಬಂದರೂ ಕೂಡ ನನಗೆ ಸಮಾಧಾನ ಇಲ್ಲ. ವೀಕ್ಷಕರೇ ನಮಸ್ತೆ, ನಾನು ಗಜಾನಂದ್. ಏನಪ್ಪ ಅಂತಂದರೆ ನೀವು ಬಿಗ್ ಬಾಸ್ ದೊಡ್ಡ ರಿಯಾಲಿಟಿ ಶೋಗಳಲ್ಲೇ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ 12 ಸೀಸನ್ಗೆ ಹೋಗಿ ಬಂದಂತಹ ಕರಿಬಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ನಿಮ್ಮನ್ನು ನಾವು ಮುಂಚೆಯಿಂದಲೇ ಫಾಲೋ ಮಾಡ್ತಾ ಇದ್ದೀವಿ. ಹೇಗೆ ಅನಿಸುತ್ತೆ ಸರ್ ಬಿಗ್ ಬಾಸ್ ಅನ್ನೋ ಒಂದು ಆಫರ್ ಬಂದಾಗ ಹೇಗೆ ಅನಿಸುತ್ತೆ ಸರ್? ಆಫರ್ ಬಂದಾಗ ತುಂಬ ಖುಷಿಯಾಗಿದೆ ನನಗೆ. ಯಾಕಂದರೆ ಒಂದು ಹೇಳ್ಬೇಕಂದ್ರೆ ನಾವು ಪ್ರತಿಯೊಬ್ಬರಿಗೂ ಒಂದು ಆಸೆ ಕನಸು ಇರುತ್ತೆ. ಬೇರೆ ಬೇರೆ ಏನೋ ಒಂದು ನಾವು ಎಷ್ಟೋ ಒಂದು ಕ್ಷೇತ್ರದಲ್ಲಿ ನಾವು ಬಾಡಿ ಬಿಲ್ಡಿಂಗಲ್ಲಿ ಎಷ್ಟೋ ಒಂದು ಸಾಧನೆ ಮಾಡಿದರೂ ಕೂಡ ನಾವು ಭಾಳ ಜನಗಳಿಗೆ ರೀಚ್ ಆಗೋಕ್ಕೆ ಕಷ್ಟ ಆಗಿತ್ತು. ಈ ಥರದೊಂದು ಬಿಗ್ ಬಾಸ್ಗೆ ಅವಕಾಶ ಸಿಕ್ಕಾಗ ಎಲ್ಲೋ ಒಂದು ಕಡೆಗೆ ಕುರುಡನಿಗೆ ಕಣ್ಣು ಬಂದಂಗೆ ಆಗೋಯ್ತು ಇದು ಒಂದು ಅವಕಾಶ. ಯಾಕಂದರೆ ಕೋಟ್ಯಾಂತರ ಜನಗಳು ಈ ಬಿಗ್ ಬಾಸ್ ಇದಕ್ಕೆ ಅವಕಾಶಕ್ಕೆ ಪರಿತಪಿಸ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ನನ್ನನ್ನು ಗುರುತಿಸಿ ಇವರು ಬಿಗ್ ಬಾಸ್ಗೆ ಅವಕಾಶ ಕೊಟ್ಟಾಗ ಭಾಳ ಖುಷಿಯಾಯಿತು. ಮತ್ತು ನಾನು ಸಾಧನೆ ಮಾಡಿ ಇರೋ ಒಂದು ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀನಿ, ಇನ್ನೇನಪ್ಪ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಮುಗಿತು ಅನ್ನೋ ಟೈಮಲ್ಲಿ ನನ್ನಲ್ಲಿರ್ತಕ್ಕಂಥ ಒಂದು ಈ ಸೋಷಿಯಲ್ ಮೀಡಿಯಲ್ಲಿ ಕಲೆ ಪ್ರತಿಭೆಯನ್ನು ಗುರುತಿಸಿ ನಾನು ಮಾಡಿರೋ ಸಾಧನೆನ ಪರಿಗಣಿಸಿ ಅವಕಾಶ ಕೊಟ್ಟಾಗ ಭಾಳ ಖುಷಿಯಾಯಿತು ಸರ್. ತುಂಬ ಖುಷಿಯಾಯಿತು ಬಿಗ್ ಬಾಸ್ ಅವ್ರಿಗೆ ಎಷ್ಟು ಇದೈತೆ ಅಂದರೆ ಅದು ನನ್ನನ್ನು ಗುರುತಿಡೋದಕ್ಕೆ ಭಾಳ ಖುಷಿಯಾಯಿತು. ಅದೇ ಸರ್, ಈಗ ಆಲ್ರೆಡಿ ನೀವು ಗುರುತಿಸ್ಕೊಂಡಿದ್ರಿ, ಇನ್ಸ್ಟಾಗ್ರಾಮ್ ಮೂಲಕ ಗುರುತಿಸ್ಕೊಂಡಿದ್ರಿ. ಬಟ್ ಇನ್ನೂ ಅಂದರೆ ನಮ್ಮ ಇಡೀ ಕರ್ನಾಟಕಕ್ಕೆ ಗುರುತಿಸ್ಕೊಳ್ಳೋಗಾಯ್ತಾ ಅಂತ? ಹೌದಲ್ಲ? ಖಂಡಿತ. ಯಾಕಂದರೆ ಏನಾಗಿತ್ತಂದರೆ ನಮ್ಮ ಬದುಕು ಈಗ ಹೆಂಗಾಗಿದೆ ಅಂದರೆ ಈ ಹೂ ಜೊತೆಲಿ ನಾರು ಸ್ವರ್ಗ ಸೇರ್ತಂತಾರಲ್ಲ, ಆ ಥರ ನಾನು ಮಾಡಿರೋ ಸಾಧನೆಗೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ಗರಿ ಸಿಕ್ತು ನನಗೆ. ನಾರಿನ ಜೊತೆಲಿ ಹೂವು ಸ್ವರ್ಗ ಸೇರ್ತದೆ ಅನ್ನೋಂಗೆ ನಮ್ಮದು ಆ ಥರ ಆಯಿತು ಈ ಒಂದು ಇದು. ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಎಷ್ಟೇ ಒಂದು ಸಾಧನೆ ಮಾಡಿದರೂ ಕೂಡ ಅದಕ್ಕೊಂದು ಜೀವ ಬಂದಿದೆ ಅಂದರೆ ಇವಾಗ ಬಿಗ್ ಬಾಸಿಂದನೇ. ಅಂದರೆ ನೀವು ದೊಡ್ಡ ಎಷ್ಟು ಸಾಧನೆ ಮಾಡಿದ್ದೀರಾ, ಎಷ್ಟೆಷ್ಟು ಪ್ರಶಸ್ತಿ ತೊಗೊಂಡಿದ್ದೀರಾ. ಅದ್ರ ಜೊತೆಗೆ ಕರಿಬಸಪ್ಪ ಅಂದರೆ ಇನ್ನೂ ಕೆಲವ್ರಿಗೆ ಗೊತ್ತಿರಲಿಲ್ಲ. ಹೌದು. ಈ ಬಿಗ್ ಬಾಸ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಿಂದ ಅದರಿಂದ ಇನ್ನೂ ಹೈಪ್ ಆಯಿತು. ಖಂಡಿತವಾಗಿ. ಯಾಕಂದರೆ ಈಗ ಬಿಗ್ ಬಾಸ್ ಅವ್ರು ನನಗೊಂದು ವೇದಿಕೆಯನ್ನು ಕಲ್ಪಿಸಿ ನನಗೆ ಕೊಡದೇ ಇದ್ದಿದ್ರೆ ನಾನು ಮಾಡಿರೋ ಸಾಧನೆನ ಯಾರು ಕೇಳೋಕ್ಕೆ ಇಷ್ಟನೇ ಇದ್ದಿಲ್ಲ. ಇವತ್ತಿನ ದಿನ ನಾನು ಮಾಡಿರೋ ಸಾಧನೆಗೆ ಅದಕ್ಕೊಂದು ಜೀವ ಬಂದಂಗೆ ಆಯಿತು. ಯಾಕಂದರೆ ಈಗ ನಾನು ಏನು ಕಷ್ಟಪಟ್ಟು ನಾನು ಮಾಡಿದ್ದೀನಿ 1991ರಿಂದ 2025ವರೆಗೂ ಏನು ಒಂದು ಬಾಡಿ ಬಿಲ್ಡಿಂಗಲ್ಲಿ ಸಾಧನೆ ಮಾಡಿದ್ದು, ಆ ಸಾಧನೆಗೆ ಒಂದು ಜೀವ ಬಂದಂಗೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಾನು ಏನಾದ್ರು ಒಂದು ಸಾಧನೆ ಮಾಡಿದ್ದೆ ಅಂದರೆ ಕೇಳೋದಕ್ಕೆ ಯಾರಿಗೂ ಕೂಡ ಟೈಮು ಇರಲಿಲ್ಲ, ಯಾರಿಗೂ ಕೂಡ ಮನಸ್ಸು ಕೂಡ ಇರಲಿಲ್ಲ. ಅದಕ್ಕೆಲ್ಲರಿಗೂ ಜೀವ ಬಂದಿದೆ. ನಾನು ಮಾಡಿರೋ ಸಾಧನೆಗೆ ಒಂದು ಏನಾದ್ರು ಬೆಲೆ ಬಂದಿದೆ ಅಂದರೆ ಅದು ಬಿಗ್ ಬಾಸಿಂದ. ಬಿಗ್ ಬಾಸ್ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅದಕ್ಕೊಂದು ಬೆಲೆ ಬಂತು ಸರ್. ಸರ್ ಇಷ್ಟೆಲ್ಲ ಸಾಧನೆ ಮಾಡಿರೋರನ್ನ ಗುರುತಿಸಿದ್ರಲ್ಲ ಸರ್? ಖಂಡಿತವಾಗೂ. ಯಾಕಂದರೆ ಈಗ ಬಿಗ್ ಬಾಸ್ ಅಂತಂದರೆ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರವ್ರದೇ ಒಂದು ಸಾಧನೆ ಮಾಡಿರ್ತಾರೆ, ಬೇರೆ ಬೇರೆ ಡಿಫ್ರೆಂಟ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ. ಅಂಥದ್ರಲ್ಲಿ ಯಾರು ಕೂಡ ಈಗ ಬಿಗ್ ಬಾಸ್ ಮನೆಗೆ ಬಂದಿರೋರು ಕೂಡ ಯಾರೂ ಕೂಡ ಸಾಮಾನ್ಯದವರಲ್ಲ. ಅವರು ನಡೆದ ಬಂದಂಥ ದಾರಿ ಏನಿದೆ, ನಾವು ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ರೆ ಒಬ್ಬ ಸ್ಪರ್ಧಿಯಾಗಿ ಒಬ್ಬರನ್ನ ನೋಡ್ತಾ ಇರ್ತೀವಿ. ಆದರೆ ಅವ್ರ ಹಿಂದೆಗಡೆಗೆ ರಣರೋಚಕ ಸ್ಟೋರಿಗಳಿರ್ತವೆ. ಅವರು ಅಲ್ಲಿ ಬಂದಿದ್ದಾರೆ ಅಂದರೆ ಸಾಮಾನ್ಯವಾಗಿಲ್ಲ, ಅವರು ಎಲ್ಲ ತುಂಬ ಸಾಹಸ ಪಟ್ಟು ಅಲ್ಲಿ ಒಂದು ಸಾಧನೆ ಮಾಡಿದ್ದಕ್ಕೆ ಅವರು ಹಲವಾರು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ನಾನು ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ನಮ್ಮ ಜಂಟಿ ಇರ್ತಕ್ಕಂಥ ನಮ್ಮ ಆರ್ ಜೆ ಅಮಿತ್ ಅವರು ರಿಲೇ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೊ ಇದೇ ಥರದ್ದಾಗಿ ಹಲವಾರು ಸ್ಪರ್ಧಿಗಳು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಇರೋದ್ರಿಂದ ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ನಾನು ಕೂಡ ಈ ಥರದ್ದೊಂದು ಸಾಧನೆ ಮಾಡಿರೋದಕ್ಕೆ ಒಂದು ಅವಕಾಶನ ಸಿಕ್ತು ಅಂತ ಹೇಳ್ತೀನಿ. ಬಟ್ ಸ್ಪೆಷಲ್ ಏನಂದರೆ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ಬಾಡಿ ಬಿಲ್ಡಿಂಗಲ್ಲಿ ಸಾಧನೆ ಮಾಡಿರೋದು. ಇನ್ನುಳಿದವರು ಬೇರೆ ಬೇರೆ ಅವರು ಒಂದು ಸಿನಿಮಾದಿರ್ಬೋದು, ಒಂದು ಸೀರಿಯಲ್ ಕ್ಷೇತ್ರ ಇರ್ಬೋದು, ಹಲವಾರು ವಿಭಾಗದಲ್ಲಿ ಒಂದು ಸಾಧನೆ ಮಾಡಿದ್ದಾರೆ. ಎಲ್ಲರೂ ಗಣ್ಯರೇ ಅವರೆಲ್ಲರೂ. ನೀವು ಸ್ಪೋರ್ಟ್ಸ್ ಅಂತ ಹೇಳಿದ್ರಿ, ಸ್ಪೋರ್ಟ್ಸ್ ಓಕೆ, ನೀವೇನು ಯಾವ ನಟರು ಅಥವಾ ಯಾವುದೇ ಕಲಾವಿದನಿಗಿಂತ ಕಡಿಮೆ ಇಲ್ಲಲ್ಲ? ಇಲ್ಲ, ನಾನು ಯಾವತ್ತೂ ಕಲಾವಿದ ಒಬ್ಬ ಇದು ಅಂತಂದು ಹೇಳೋಕ್ಕೆ ನಾನು ಇದಿಲ್ಲ. ಯಾಕಂದರೆ ನಾನು ಅಂಥ ಪಾತ್ರಗಳನ್ನು ಸಿನಿಮಾದಲ್ಲಿ ನಾನು ಅಭಿನಯಿಸಿಲ್ಲ, ಯಾವುದೂ ನಿಭಾಯಿಸಿಲ್ಲ. ಯಾಕಂದರೆ ನಾನು ಒಬ್ಬ ಸಾಮಾನ್ಯ ಜನರು ಹೇಗಿದ್ದಾರೆ ಸಾಮಾನ್ಯ ವ್ಯಕ್ತಿ. ನಾನು ಬಾಡಿ ಬಿಲ್ಡಿಂಗಿಂದ ನಾನು ಇಲ್ಲಿ ಜೀವನ ಮಾಡ್ತಾಯಿದ್ದೀನಿ ಹೊರತು ನಾನು ಸಿನಿಮಾದಿಂದ ಯಾವುದೇ ಥರದ್ದೇನೂ ಇದಿಲ್ಲ. ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆಗೆ ಕೆಲವೊಂದು ಸಣ್ಣ ಪುಟ್ಟ ಚಿತ್ರಗಳಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಅದು ಯಾವುದೂ ಕೂಡ ರೆಕಗ್ನೈಸ್ ಎಲ್ಲ ರಿಜಿಸ್ಟರ್ ಎಲ್ಲ, ಸುಮ್ಮನೆ ಗುಂಪಲ್ ಗೋವಿಂದ
ಒದೆ ತಿನ್ನೋಂಥ ಪಾತ್ರಗಳು ಸಿನಿಮಾದಲ್ಲಿ ಮಾಡಿದ್ದು. ನಾನೊಬ್ಬ ಸಾಮಾನ್ಯ ವ್ಯಕ್ತಿನೇ. ಯಾಕೆ ಆ ಕ್ವಶನ್ ಬಂದಾಗ ಕೇಳ್ತಾ ಇದ್ದೀನಿ, ಯಾಕೆ ಇಂಡಸ್ಟ್ರಿ ಕಡೆಗೆ ಹೋಗಲಿಲ್ಲ ನೀವು? ಇಲ್ಲ, ನಾನು ಈಗ ನಾನು ಒಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ನಾನು ಅಪಾಯಿಂಟ್ ಆಗಿ ನಾನು ಇಲ್ಲಿ ಬಂದು ಇರೋದ್ರಿಂದ ನನ್ನ ಡ್ಯೂಟಿ ಏನಿತ್ತಂದರೆ ನಾನು ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡಬೇಕಾಗಿತ್ತು. ಯಾಕಂದರೆ ಬೇರೆ ಬೇರೆದ್ದು ನೀವು ಸಿನಿಮಾದಲ್ಲಿ ಅಭಿನಯಿಸ್ಬೇಕಂದ್ರೆ ನೀವು ಚಿಕ್ಕ ಹುಡುಗಾಗಿಂದ ಹಿಡಿದು ಮುದುಕರವ್ರಿಗೂ ಸಿನಿಮಾದಲ್ಲಿ ಅಭಿನಯಿಸ್ಬೋದು. ಆದರೆ ಬಾಡಿ ಬಿಲ್ಡಿಂಗ್ ಮಾಡಬೇಕಂದ್ರೆ ಸರ್ಟನ್ ಒಂದು ಏಜ್ ಅಂತ ಇರಬೇಕು. ಆ ದೇಹದಲ್ಲಿ ಶಕ್ತಿ ಇದ್ದಾಗ ನೀವು ಬಾಡಿ ಬಿಲ್ಡಿಂಗ್ ಮಾಡಬೇಕಾಗುತ್ತೆ. ಆ ಬಾಡಿ ಬಿಲ್ಡಿಂಗ್ ನಿಮ್ಮ ದೇಹದಲ್ಲಿ ಶಕ್ತಿ, ನಿಮ್ಮ ಫಿಟ್ನೆಸ್ ಲೆವೆಲ್ ಕಮ್ಮಿ ಆಯ್ತಂದರೆ ನೀವು ಬಾಡಿ ಬಿಲ್ಡಿಂಗ್ನ ನೀವು ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ದೇಹದಲ್ಲಿ ಶಕ್ತಿ ಇದ್ದು ನಾವು ಫಿಟ್ನೆಸ್ ಲೆವೆಲ್ ನಮ್ಮ ಕೈಯಲ್ಲಿದ್ದಾಗ ನಾನು ಬಾಡಿ ಬಿಲ್ಡಿಂಗ್ಗೆ ಭಾಳ ಪ್ರಾಮುಖ್ಯತೆ ಕೊಟ್ಟೆ. ಆಮೇಲೆ ಸಿನಿಮಾದಲ್ಲಿ ನಾವು ಅವಕಾಶ ಪಡೆಯೋದಕ್ಕೆ ನಮ್ಮಲ್ಲಿ ಕೊರತೆ ಏನಂದರೆ ನಾವು ತುಂಬ ಕುಳ್ಳಗಿದ್ದೆ ನಾನು. ಆಮೇಲೆ ನಮಗೆ ಯಾವುದೇ ಥರದ್ದು ನಾವು ಸ್ಟಾರ್ ಮಕ್ಕಳೆಲ್ಲ ಮತ್ತು ನಾವು ಯಾವುದೇ ಇನ್ಫ್ಲುಯೆನ್ಸು ಇರಲಿಲ್ಲ. ಮತ್ತು ಜೊತೆಗೆ ನಮಗೆ ಯಾವುದೋ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಯಾವುದೇ ತರಬೇತಿ ಕೂಡ ನಾವು ಪಡೆದಿರಲಿಲ್ಲ. ಸೊ ಈ ಒಂದು ಕಾರಣದಿಂದ ನಾವು ಈಗ ಬಾಡಿ ಬಿಲ್ಡಿಂಗಿಂದ ಪ್ರೊಫೆಷನಲ್ ಆಗಿರೋದ್ರಿಂದ ಬಾಡಿ ಬಿಲ್ಡಿಂಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದು, ಸಿನಿಮಾದಲ್ಲಿ ಅಷ್ಟು ಮುಂದುವರಿಯೋಕ್ಕಾಗಲಿಲ್ಲ. ಈಗ ಬಿಗ್ ಬಾಸ್ ಅನುಭವ ಹೇಗಿದೆ ಸರ್? ಈಗ ಬಿಗ್ ಬಾಸ್ ಅನುಭವ ಹೆಂಗಿದೆ ಅಂದರೆ ಅದು ಒಂದು ಅರಮನೆ, ನೋಡೋದಕ್ಕೆ ಹೊರಗಡೆಗೆ ಅರಮನೆ, ಒಳಗೆ ಹೋದರೆ ಸೆರೆಮನೆ. ಅಲ್ಲಿ ಯಾವುದೂ ಸ್ಕ್ರಿಪ್ಟೆಡ್ ಅಲ್ಲ. ನಾವು ಒಂದು ವಾರ ಇದ್ದು ನೋಡಿದ್ವಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಈಗ ಹೊರಗಡೆ ಬಂದಿದ್ದೀನಿ, ನಮಗೆ ಹೆಂಗೆ ಆಗಿದೆ ಅಂದರೆ ಅನುಭವ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮೋ. ಅಂದರೆ ಒಂದು ವಾರ ಇದ್ದರೂ ಬಂದರೂ ಕೂಡ ನನಗೆ ಸಮಾಧಾನ ಇಲ್ಲ, ಅದಕ್ಕೆ ಔಷಧಿನೇ ಇಲ್ಲ ನನಗೆ. ನಾನೇ ಈಗ ಸಮಾಧಾನನ ತಂದ್ಕೊಳ್ಬೇಕು. ಯಾಕಂದರೆ ಆ ಬಿಗ್ ಬಾಸ್ ಮನೆಗೆ ಒಳಗೆ ಹೋದಾಗ ನನಗೆ ಆ ಒಂದು ರಾಜ ವೈಭೋಗ ಇರ್ತಕ್ಕಂಥ ಒಂದು ಅರಮನೆ ಇರ್ತಕ್ಕಂಥ ಸೆಟ್ಟು, ಆ ರಣರಜಿಸ್ತಿರುವ ಲೈಟ್ಗಳು, ಆ ಒಂದು ಶೃಂಗಾರ, ಅಲ್ಲಿ ಇರ್ತಕ್ಕಂಥ ಏನು ಅಫಿರೆನ್ಸ್ ಏನು ಇದಿತ್ತು, ವಾತಾವರಣ ಭಾಳ ಚೆನ್ನಾಗಿತ್ತು. ಮತ್ತು ಎಲ್ಲಂದ್ರಲ್ಲಿ ನೋಡಿದ್ರು ಕೂಡ ಕ್ಯಾಮ್ರಾಗಳು, ಯಾರು ಅಲ್ಲಿ ನಾವು ಯಾರು ಇದ್ರಲ್ಲ ಸ್ಪರ್ಧಿಗಳು, ಅವ್ರನ್ನ ಯಾರನ್ನೂ ನಾನು ಇಲ್ಲಿ ಡೈರೆಕ್ಟಾಗಿ ಯಾವತ್ತೂ ನೋಡಿರಲಿಲ್ಲ, ಕೇಳಿರಲಿಲ್ಲ, ಅವ್ರನ್ನ ಕಂಡಿರಲಿಲ್ಲ. ಸಿನಿಮಾದಲ್ಲಿ ಮಾತ್ರ ನಾನು ನೋಡಿದ್ದೆ ಅವ್ರನ್ನ. ಸಿನಿಮಾದಲ್ಲಿ ಕೆಲವೊಂದು ಸೀರಿಯಲ್ಗಳೆಲ್ಲನೂ ನೋಡಿದ್ದೆ. ಇನ್ನು ಕೆಲವರಂತೂ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರೋದ್ರಿಂದ ಅವ್ರು ಬೇರೆ ಊರಲ್ಲಿದ್ದರು, ಯಾರೂ ಪರಿಚಯನೇ ಇಲ್ಲ, ಎಲ್ಲರೂ ಅಪರಿಚಿತರು ನಮಗೆಲ್ಲರೂ ಇದ್ದಿದ್ದು. ಹೀಗಾಗಿ ಅಲ್ಲಿ ಎಲ್ಲರ ಜೊತೆಯಲ್ಲಿ ಬೆರೆಯೋದು, ಪ್ರತಿಯೊಬ್ಬರು ಕೂಡ ಜೊತೆಗೆ ನಾವು ನಮ್ಮದು ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವ ಪ್ರದರ್ಶನ ಮಾಡ್ಕೊಂಡು ಹೋಗೋದೇ ನನಗೆ ಒಂದು ಒಳ್ಳೆಯ ಮೋಸ್ಟ್ ಎಕ್ಸ್ಪೀರಿಯೆನ್ಸ್. ನಾವು ಒಂದು ವಾರ ಇದ್ದೆ ಅಂದರೂ ಕೂಡ ಸಖತ್ತು ಅನುಭವನೇ ಆಯಿತು ಅಲ್ಲಿ. ನಿಜವಾಗ್ಲೂ ಮನುಷ್ಯ ಇವತ್ತಿನ ದಿನ ನಾವು ಹೊರಗಡೆಗೆ ಪ್ರಪಂಚದಲ್ಲಿ ಎಲ್ಲರೂ ನೋಡ್ತೀವಿ, ನಾವು ನೋಡಿದ್ದೆಲ್ಲ ಯಾರು ಹೇಳಿದ್ದೆಲ್ಲ ನಾವು ಸತ್ಯ, ಅವ್ರು ಹೇಳಿದ್ರೆ ಸತ್ಯ ಇದೆ ಹೇಳ್ತೀವಿ, ಕಣ್ಣಿಂದ ನೋಡಿದ್ದೆಲ್ಲ ಹೌದು ಅದು ಹೀಗಿದೆ ಅಂತ ಹೇಳ್ತೀವಿ. ಬಟ್ ಬಿಗ್ ಬಾಸ್ ಮನೆಗೆ ಬಂದಾಗ ನಿಮಗೆ ನಿಮ್ಮ ಜೀವನದ ಏನು ಅರ್ಥ ಅನ್ನೋದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಸಮಯ ಅಂದರೆ ಏನಂತಂದು ಬಿಗ್ ಬಾಸ್ ಮನೆ ಒಳಗೆ ಗೊತ್ತಾಗುತ್ತೆ. ಯಾಕಂದರೆ ಭಾಳ ಜನ ಹೇಳ್ತಾರೆ, ಓಹೋ ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಸಮಯ ಹೀಗೆ ಇರುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ಬ ನೋಡೋ ಅವ್ನಿಗೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ, ಅವನದು ಸಮಯ ಹಿಂಗೆ ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯವನು ಹೇಳ್ತಾನೆ, ಕೆಟ್ಟವನು ಹೇಳ್ತಾನೆ ನನಗೆ ಒಳ್ಳೆ ಟೈಮ್ ಬರಲಿ ಅಂತಾರೆ. ನಂದು ಈಗ ಒಳ್ಳೆ ಕೆಲಸ ಮಾಡಿರೋನು ನನಗೆ ಒಳ್ಳೆ ಟೈಮ್ ಬರಲಿ ಅಂತಾರೆ. ಎಲ್ಲ ಟೈಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಟೈಮ್ ಅನ್ನೋದೈತಲ್ಲ, ಒಳ್ಳೆ ಕೆಲಸ ಮಾಡಿರೋನ್ಗೂ ಒಂದೇ ಟೈಮು, ಕೆಟ್ಟ ಕೆಲಸ ಮಾಡಿರೋನು ಕೂಡ ಒಂದೇ ಟೈಮು. ಅಂದರೆ ಸಮಯ ಎಲ್ಲ ಏನು ಸಮಯ ಜಾರೋಗ್ಬಿಡ್ತದೆ, ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ. ಯಾಕಂದರೆ ಅದು ಆ ಸಮಯ ಅನ್ನೋದು ಬಿಗ್ ಬಾಸ್ ಮನೆ ಒಳಗೆ ತೋರಿಸ್ಕೊಟ್ಟಿತ್ತು. ಅದು ತುಂಬ ಅನುಭವ ಆಗಿದೆ ಸರ್.